ವೇಸ್ಟ್ ಆಗಿರುವ ಪೆನ್ಗಳನ್ನು ಹಾಗೆ ಪೆನ್ ಕ್ಯಾಪ್ಗಳನ್ನು ಇಟ್ಕೊಂಡ್ರೆ ಎಷ್ಟು ಯೂಸ್ ಆಗುತ್ತೆ ನೋಡಿ. ವಿಡಿಯೋ ನೋಡ್ತಾ ಹೋಗಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ. ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ವಾಟರ್ ಬಾಟಲ್ ಕ್ಯಾಪು ತುಂಬ ಲೂಸ್ ಆಗಿರುತ್ತೆ. ನಾವು ಸ್ಕೂಲ್ ಬ್ಯಾಗಲ್ಲಿ ಹಾಕಿ ಕಳಿಸಿದ್ರೆ ಲೀಕೇಜ್ ಆಗಿಬಿಡುತ್ತೆ. ಎಷ್ಟು ತೊಂದರೆ ಆಗುತ್ತೆ ನೋಡಿ. ಹಾಗಾಗಬಾರ್ದು ಅಂದರೆ ರಬ್ಬರ್ ಬ್ಯಾಂಡನ್ನು ಈ ರೀತಿ ಹಾಕಿ ನಂತರ ಕ್ಯಾಪ್ ಹಾಕೋದ್ರಿಂದ ತುಂಬ ಟೈಟ್ ಆಗುತ್ತೆ. ಎಷ್ಟು ಬಾಟಲ್ ಕ್ಯಾಪ್ಗಳು ಲೂಸ್ ಆಗಿದೆಯೋ ಎಲ್ಲದಕ್ಕೂ ಒಂದೊಂದು ರಬ್ಬರ್ ಬ್ಯಾಂಡ್ಗಳನ್ನು ಹಾಕಿ ಈ ಥರ ನಾವು ಕ್ಯಾಪ್ನ ಟೈಟ್ ಮಾಡ್ಕೊಳ್ಬೋದು. ಸ್ವಲ್ಪ ಕೂಡ ಲೀಕೇಜ್ ಆಗೋದಿಲ್ಲ. ಇದೇ ರೀತಿಯಾಗಿ ನಿಮ್ಮ ಹತ್ರ ಯಾವೆಲ್ಲ ಬಾಟಲ್ಗಳು ಹಾಗೆ ಬಾಕ್ಸ್ಗಳು ತುಂಬ ಲೂಸ್ ಆಗಿದೆ ಅನ್ಕೋತೀರಾ, ಈ ಥರ ಒಂದು ರಬ್ಬರ್ ಬ್ಯಾಂಡನ್ನು ಯೂಸ್ ಮಾಡಿ ತುಂಬ ಟೈಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ಊಟದ ಬಾಕ್ಸು ಕೂಡ, ಸ್ಟೀಲಿನ ಬಾಕ್ಸು ಕೂಡ ನೀವು ಈ ಒಂದು ರಬ್ಬರ್ ಬ್ಯಾಂಡನ್ನು ಯೂಸ್ ಮಾಡ್ಬೋದು. ಮತ್ತು ಮಿಕ್ಸಿ ಜಾರ್ ರಬ್ಬರ್ ಏನಾದರೂ ಲೂಸ್ ಅಂತ ಅನಿಸಿದರೆ ನಿಮಗೆ ಇಲ್ಲಿ ಒಂದು ಅಥವಾ ಎರಡು ರಬ್ಬರ್ ಬ್ಯಾಂಡನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಟೈಟ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾನು ಒಂದು ಬೌಲಲ್ಲಿ ಅರ್ಧ ಚಮಚದಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಸೋಪಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾವು ನಾನ್ ವೆಜ್ ಏನಾದರೂ ಮಾಡಿದಾಗ ಸಿಂಕಲ್ಲಿ ಪಾತ್ರೆ ತೊಳೆದಿರ್ತೀವಿ. ಸಿಂಕ್ ಒಂಥರ ಮೆಲ್ಟ್ ಆಗಿರುತ್ತೆ. ಎಣ್ಣೆ ಜಿಡ್ಡು ಅಥವಾ ಏನಾದರೂ ನಾವು ಕರ್ದಿರೋ ಐಟಮ್ಮು ಮಾಡಿ ಪಾತ್ರೆ ತೊಳೆದಾಗ ಈ ಸಿಂಕ್ ಎಲ್ಲ ಜಿಡ್ಡಾಗಿರುತ್ತೆ. ಅಂಥ ಸಮಯದಲ್ಲಿ ನೋಡಿ, ಈ ರೀತಿ ಐಡಿಯಾ ಮಾಡಿ ಗೋಧಿ ಹಿಟ್ಟು ಮತ್ತು ಸೋಪಿನ ಪುಡಿನ ಹಾಕಿ ಈ ಥರ ಬ್ರಷಲ್ಲಿ ನೀಟಾಗಿ ಒಂದು ರೌಂಡ್ ಉಜ್ಜಿದ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಹೊಳಪು ಕಾಣುತ್ತೆ. ಎಷ್ಟು ಕ್ಲೀನ್ ಆಗುತ್ತೆ, ಒಂದೇ ಸಲನೇ ಕ್ಲೀನ್ ಆಗುತ್ತೆ. ನೀವು ಜಾಸ್ತಿ ಉಜ್ಜೋದು ಬೇಡ. ಗೋಧಿ ಹಿಟ್ಟು ಮತ್ತು ಸೋಪಿನ ಪುಡಿಯನ್ನು ಹಾಕಿ ಅದೊಂಥರ ಶೈನಿಂಗ್ ಕೊಡುತ್ತೆ ಗೋಧಿ ಹಿಟ್ಟು. ನೋಡ್ತಾ ಇರ್ಬೋದು, ಪಾತ್ರೆ ತೊಳೆಯುವ ವಾಶ್ ಬೇಷನ್ ಎಷ್ಟು ಕ್ಲೀನಾಗಿ, ಹಾಗೆ ಈ ಒಂದು ಸ್ಟೀಲ್ದಾಗಿರೋದ್ರಿಂದ ತುಂಬ ಶೈನಿಂಗ್ ಆಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾವು ಪೆನ್ಗಳನ್ನು ಯೂಸ್ ಮಾಡಿ ಪೆನ್ಗಳನ್ನು ಬಿಸಾಕ್ಬಿಡ್ತೀವಿ. ಹಾಗೆ ಇಟ್ಕೊಂಡ್ರೆ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡ್ತಾ ಹೋಗಿ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇಂಥ ಕತ್ರಿಗಳು ತುಂಬ ಇರ್ತವೆ. ಮಕ್ಕಳು ಇರೋ ಮನೆಯಲ್ಲಿ ಒಂದು ಏನಾದರೂ ಕ್ರಾಫ್ಟ್ ಮಾಡಬೇಕಂದಾಗ, ಕಲರ್ ಪೇಪರ್ ಕಟ್ ಮಾಡಬೇಕಂದಾಗ ಈ ಥರ ಕತ್ರಿ ಯೂಸ್ ಮಾಡ್ತೀರಾ. ಹಾಗೆ ಮಕ್ಕಳು ಈ ಕತ್ರಿ ತೊಗೊಂಡಾಗ ನೋಡಿ, ಈ ಥರ ನಾವು ಮಾಡುವಾಗ ಮಕ್ಕಳು ಏನಾದರೂ ಚುಚ್ಕೊಳ್ತವೆ, ಏನಾದರೂ ಒಂದು ಭಯ ಇರುತ್ತೆ. ಅದು ಆಗಬಾರ್ದು ಅಂದರೆ ಈ ರೀತಿಯಾಗಿ ನೋಡಿ, ಪೆನ್ನಿನ ಕ್ಯಾಪನ್ನು ಹಾಕಿ ಇಟ್ಬಿಡಿ. ನೋಡ್ತಾ ಇರ್ಬೋದು ನೀವು, ಈ ಥರ ಪೆನ್ನಿನ ಕ್ಯಾಪಲ್ಲಿ ಲಾಕ್ ಮಾಡಿ ಇಟ್ಬಿಟ್ರೆ ನೀವು ಇದನ್ನು ಪರ್ಸಲ್ಲಿ ಕೂಡ ಇಟ್ಕೊಳ್ಬೋದು. ಮಕ್ಕಳಿಗೆ ಸ್ಕೂಲಿಗೆ ಏನಾದರೂ ಬೇಕು ಅಂದಾಗ ಬ್ಯಾಗಲ್ಲಿ ಕೂಡ ಆರಾಮಾಗಿ ಹಾಕಿ ಕಳಿಸ್ಬೋದು. ಸ್ವಲ್ಪ ಕೂಡ ಚುಚ್ಚೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸೇಫ್ ಆಗಿದೆ ಅಂತ. ಇದೇ ರೀತಿಯಾಗಿ ಸಣ್ಣ ಸಣ್ಣ ಕತ್ರೆಗಳನ್ನು ಕ್ಯಾಪನ್ನು ಹಾಕಿ ನಾವು ಟೈಟ್ ಮಾಡಿ ಇಟ್ಟಿರಬೇಕು. ಟ್ರೈ ಮಾಡಿ ನೋಡಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾವಿಲ್ಲಿ ಹೊಸ ಸೋಪು ತಂದ ತಕ್ಷಣ ನಾವಿಲ್ಲಿ ಮೈಸೂರು ಸ್ಯಾಂಡಲ್ ಸೋಪನ್ನು ನಾನು ತೊಗೊಂಡಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಓಪನ್ ಮಾಡಿ ಕವರ್ ಕೂಡ ಸ್ಮೆಲ್ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಹಾಗಾಗಿ ಇದರ ಮಧ್ಯದಲ್ಲಿ ನಾನು ಮ್ಯಾಚ್ ಬಾಕ್ಸ್ ಕಡ್ಡಿಗಳನ್ನು ನೋಡಿ ಈ ರೀತಿ ಉಲ್ಟವಾಗಿ ನಾನು ಚುಚ್ಕೊಳ್ತಾ ಇದ್ದೀನಿ. ಒಂದು 6ರಿಂದ 7 ಕಡ್ಡಿಗಳನ್ನು ಚುಚ್ಕೊಳ್ತಾ ಇದ್ದೀನಿ. ಈ ಥರ ಗಟ್ಟಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ಚುಚ್ಚಿ ನಂತರ ಇದನ್ನು ನಾನು ತೆಗಿತಾ ಇದ್ದೀನಿ. ನೋಡಿ, ತಕ್ಕೊಳ್ತಾ ಇದ್ದೀನಿ. ಇದು ನಾವು ಎಲ್ಲಿ ಬೆಡ್ಶೀಟ್ಗಳನ್ನು ಹಾಗೆ ತುಂಬ ಬಟ್ಟೆಗಳನ್ನು ಮಡಚಿ ಎತ್ತಿಡ್ತೀವಿ, ಬೀರಲಾಗಿರ್ಬೋದು, ಸೀರೆಗಳಾಗಿರ್ಬೋದು ಮಡಚಿ ಎತ್ತಿಟ್ಟಿರ್ತೀವಿ, ಅಲ್ಲಿ ಒಂದೊಂದೇ ಕಡ್ಡಿಗಳನ್ನು ಹಾಕಿ ಆ ಬಟ್ಟೆ ಒಳಗಡೆ ಸಂದಿಲ್ಲಿ ಹಾಕಿ ಇಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಟ್ರೈ ಮಾಡಿ ನೋಡಿ. ಗಮ್ ಟೇಪ್ ತಗೊಂಡು ಬಂದು ನಾವು ಕಿತ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಅದು ಎಲ್ಲಿದೆ ಅಂತ ಗೊತ್ತಾಗಲ್ಲ, ಹುಡುಕ್ತಾ ಇರ್ತೀವಿ. ಅದ್ರ ಬದಲು ನಾವು ಈ ಥರ ಮಾಡಿಟ್ರೆ ಯಾವಾಗೂ ನಮಗೆ ಸಿಗುತ್ತೆ ನೋಡಿ. ಒಂದು ಸಿಲ್ವರ್ ಫಾಯಿಲ್ ಪೇಪರ್ ಪೀಸ್ನ ತೊಗೊಂಡಿದ್ದೀನಿ. ಸಣ್ಣದಾಗಿ ಚಿಕ್ಕದಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಗಮ್ ಟೇಪ್ ಒಳಗಡೆ ಈ ಥರ ಪ್ರೆಸ್ ಮಾಡಿ ಇಟ್ಟರೆ ನಾವು ಯಾವಾಗ ಬೇಕೋ ಆವಾಗ ತಕ್ಕೊಂಡು ಕಟ್ ಮಾಡಿ ಮತ್ತೆ ಅದ್ರ ಮಧ್ಯದಲ್ಲಿ ಹಾಕಿ ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಇಟ್ಟರೆ ಯಾವ ಟೆನ್ಷನ್ ಇಲ್ದಿರ ಆರಾಮಾಗಿ ನಾವು ತೆಗೆದು ಮತ್ತೆ ನಾವು ಗಮ್ ಟೇಪನ್ನು ಯೂಸ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಬೆಳಗ್ಗೆ ಅಡುಗೆ ತಿಂಡಿ ಮಾಡಿದ ತಕ್ಷಣ ಸ್ಟವ್ ಎಲ್ಲ ಗಲೀಜಾಯಿತು ಅಂದ್ಕೊಳ್ಳಿ. ಆವಾಗ ಯಾವ ಟೆನ್ಷನ್ನು ಬೇಡ. ನೀರಿಗೆ ಒಂದೇ ಒಂದು ಚಿಟಿಗೆಯಷ್ಟು ಶಾಂಪೂನ ಹಾಕಿ ಆ ಲಿಕ್ವಿಡಿಂದ ಸ್ಟವನ್ನು ಒರೆಸ್ಬಿಡಿ. ತುಂಬ ಚೆನ್ನಾಗಿ ನೀಟಾಗುತ್ತೆ. ಯಾವುದೇ ಆದ ಲಿಕ್ವಿಡ್ ಬೇಡ. ಒಂದು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹಾಗೆ ಕೌಂಟರ್ ಟಾಪ್ ಕೂಡ ಈ ಒಂದು ಲಿಕ್ವಿಡಲ್ಲಿ ಕ್ಲೀನ್ ಮಾಡ್ಬೋದು.
ತುಂಬ ಚೆನ್ನಾಗಿ ನೋಡಿ ನಾವು ಹಾಗೆ ಕೌಂಟರ್ ಟ್ಯಾಪ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದಿನಕ್ಕೆ ಒಂದು ಸಲ ಈ ರೀತಿ ನಾವು ಲಿಕ್ವಿಡಿಂದ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಅಡುಗೆ ಮನೆ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಅದೇ ಶಾಂಪೂನ ಲಿಕ್ವಿಡ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಸಿಲಿಂಡರ್ ತಂದ ತಕ್ಷಣ ಅವ್ರ ಹತ್ರ ಒಂದು ರೌಂಡ್ ಚೆಕ್ ಮಾಡಿಸ್ಬಿಡ್ಬೇಕು. ಯಾಕಂದರೆ ಕೆಲವೊಂದು ಸಲ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಮಾಡಿಲ್ಲ ಅಂದರೆ ಈ ರೀತಿ ಚೆಕ್ ಮಾಡ್ಬೋದು. ನೋಡಿ, ನಾನು ಶಾಂಪೂ ಲಿಕ್ವಿಡನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಶಾಂಪೂನ ಹಾಕಿ ಲಿಕ್ವಿಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಈ ಕ್ಯಾಪನ್ನು ತೆಗೆದು ಇದ್ರ ಒಳಗಡೆ ನಾವು ಈ ಒಂದು ಶಾಂಪೂ ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕಿದ ತಕ್ಷಣ ಒಂಥರ ಟಪ ಟಪ ಸೌಂಡ್ ಬರುತ್ತೆ, ಒಂಥರ ಗುಳ್ಳೆ ರೀತಿ ಆಗುತ್ತೆ. ಹಂಗಿದ್ರೆ ಪ್ರಾಬ್ಲಮ್ ಇದೆ ಅಂತ. ಅದೇನೂ ಆಗಿಲ್ಲ, ನೀರು ಹಾಕಿದ ತಕ್ಷಣ ಹಾಗೇ ಇದೆ ಅಂದರೆ ಏನೂ ತೊಂದರೆ ಇಲ್ಲ ಅಂತ. ಏನಾದರೂ ಅದರೊಳಗಡೆ ಒಂಥರ ಸೌಂಡ್ ಬರ್ತಾ ಇರುತ್ತೆ, ನೀರು ಹೋಗೋದು ಮೇಲೆ ಬರೋದು ಮಾಡ್ತಾ ಇರುತ್ತೆ. ಅದೇನಾದರೂ ಆಯಿತು ಅಂದರೆ ನೀವು ಗ್ಯಾಸ್ ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು. ನೋಡಿ, ಅದೇನೂ ಆಗಿಲ್ಲ ಅಂದರೆ ಗ್ಯಾಸ್ ಸಿಲಿಂಡರ್ ತುಂಬ ಚೆನ್ನಾಗಿದೆ ಅಂತ, ಏನೂ ಗುಳ್ಳೆ ಬಂದಿಲ್ಲ, ಹಾಗೆ ನೀರು ಹಾಕಿದ ಹಾಗೆ ಇದೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಕಡಲೆ ಬೀಜವನ್ನು ಹುರಿಯೋದು ತುಂಬ ಕಷ್ಟ ಅನ್ಕೋತೀರಾ. ನೀವು ತವಾ ಮೇಲೆ ಹುರಿಯೋದು ಬದಲು ಈ ರೀತಿ ಮಾಡಿ, ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ, ಒಂದು ಅರ್ಧ ಚಮಚದಷ್ಟು. ನಂತರ ನೋಡಿ, ಕುಕ್ಕರಲ್ಲಿ ಈ ರೀತಿ ಬಿಸಿ ಮಾಡಿ ಸ್ವಲ್ಪ ಈ ರೀತಿ ನೀವು ಹುರುಳಾಡಿಸ್ಬಿಡಿ ಆ ಕಡೆ ಈ ಕಡೆ. ನಂತರ ಕ್ಯಾಪನ್ನು ಮುಚ್ಚಿಬಿಡಿ. ಸಿಮ್ಮಲ್ಲಿ ಲೋ ಫ್ಲೇಮಲ್ಲಿ ಇಡಬೇಕು. ಇದನ್ನು ಇಟ್ಟ ತಕ್ಷಣ ಹಾಗೆ ಮತ್ತೊಂದು ರೌಂಡ್ ಈ ಥರ ನಾವು ಕುಕ್ಕರ್ನ ಚೆನ್ನಾಗಿ ಅಲ್ಲಾಡಿಸ್ಕೊಳ್ಬೇಕು. ಈ ಥರ ಮಾಡಿ ಇಟ್ಬಿಟ್ರೆ ಸಾಕು. ಲೋ ಫ್ಲೇಮಲ್ಲಿ ಇಡಬೇಕು. ತುಂಬ ಗರಿಯಾಗಿರುವ ಕಡಲೆ ಬೀಜ ನಾವು ಕೆಲಸ ಮಾಡ್ತೇನೆ ಫ್ರೈ ಆಗಿಬಿಡುತ್ತೆ. ನಾವು ಸುಮ್ಮನೆ ಅದನ್ನು ಕೈ ಆಡಿಸ್ಕೊಂಡು ಕೂತ್ಕೋಬೇಕು ತವಾದ ಮೇಲೆ. ಅದ್ರ ಬದಲು ಈ ಐಡಿಯಾ ಮಾಡಿ ಚಟ್ನಿ ಮಾಡಬೇಕು ಅಂದಾಗ ಈ ರೀತಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಆರಾಮಾಗಿ ನಾವು ಚಟ್ನಿ ಮಾಡ್ಕೊಳ್ಬೋದು. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಎಲ್ಲ ಸಿಪ್ಪೆಗಳು ಬಿಟ್ಕೊಳ್ಳುತ್ತೆ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇದಿದೆ. ಕುಕ್ಕರ್ ತುಂಬ ಹೀಟ್ ಆಗಿರೋದ್ರಿಂದ ಅದು ಬೇಗ ಫ್ರೈ ಆಗುತ್ತೆ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟೈಮ್ ನೀವು ಚಟ್ನಿಗೆ ಕಡಲೆಬೀಜ ಹುರಿಬೇಕಂದಾಗ ಈ ರೀತಿ ಫ್ರೈ ಮಾಡಿ. ನಿಮಗೂ ಕೂಡ ಈ ಐಡಿಯಾ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಎಲ್ಲ ಯೂಸ್ಫುಲ್ ಟಿಪ್ಸ್ಗಳು ನಮ್ಮ ಗೃಹಿಣಿಯರಿಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.